ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ ಇದು. ಮದ್ದು ತಾರೋಡ ಕಿತ್ತೋಗೈತೆ. ಇಲ್ಲಿ ಪಕ್ಕದಲ್ಲಿ ಕಾವೇರಿ ಚಾನಲ್ ನೀರು ಬರ್ತಾ ಈ ರಸ್ತೆಗೆ ಇರುವಂಥ ಜಾಗ. 1 ಎಕರೆ 2 ಎಕರೆ 34 ಕುಂಟೆ. ಈ ಜಮೀನು ಎಷ್ಟುದ್ದಾದ ಅಷ್ಟುದಕ್ಕೆ ಹೆಚ್ಚು ಕಮ್ಮಿ ಒಂದು 350-400 ಅಡಿ ಬರ್ತದೆ ರೋಡ್ಗೆ. 400 ಅಡಿ ರೋಡ್ಗೇನೆ ಐತೆ. ಊರು ಕರೆಂಟೆಲ್ಲ ಹತ್ರದಲ್ಲಿ ಐತೆ. ಇದು ತಾರ್ ರೋಡ್ಗೆ ಎಸ್ಟಿಮೇಟ್ ಆಗಿ ಮೊದಲು ಆಗಿ ಕಿತ್ತೋಗೈತೆ. ಪುನಃ ಮತ್ತೆ ಎಸ್ಟಿಮೇಟ್ ಆಗಿದೆ ಅಂತ ಜಾಗ ತೋರಿಸ್ತಾ ಇದೆ ನೋಡಿ. ಅಲ್ಲಿವರೆಗೂ ಹೋಗುತ್ತಾ ಇನ್ನೂ ಸುಮಾರು ದೂರ. ಇಲ್ಲಿ 1 2 3 ಕಂಬದ ದೂರ್ಗೂ, ಈ ಕಡೆ 1 ಕಂಬ, ಟೋಟಲು 4 ಕಂಬದ ದೂರವರೆಗೂ ಐತೆ. ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ. 2 ಎಕರೆ 34 ಕುಂಟೆ. ಜನರದ್ದು ಲಿಂಗಾಯತರು. ಅಣ್ಣ ಪಿತ್ರಾಜಿತನ ಇದು? ಪಿತ್ರಾಜಿತ, ಯಾರೋ ಪರ್ಚೇಸ್ ಮಾಡಿಲ್ಲ. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ. ಇದಕ್ಕೆ 2 ಕಡೆ ರಸ್ತೆ ಬರ್ತದ. ಅಕ್ಕಪಕ್ಕದೆಲ್ಲ ಮನೆಗಳು ಐತೆ. ಒಳ್ಳೆ ಜಾಗ, ಸೂಪರ್ ಆಗಿದೆ ಜಾಗ ಅಂತೂ. ಮಳವಳ್ಳಿಯಿಂದ ಒಂದು 16-14 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಇದಕ್ಕೆ 2 ಕಡೆ ರಸ್ತೆ ಬರ್ತದ. ಜಾಗ ಮಾತ್ರ ಸೂಪರ್ ಆಗಿದೆ. ಮಣ್ಣು ಚೆನ್ನಾಗಿದೆ. ಫುಲ್ಲು ರೋಡ್ಗೇನೆ ಐತೆ. 3 ಜನ 4 ಜನ ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. ಇದಕ್ಕೆ 2 ಕಡೆ ರಸ್ತೆ ಬರ್ತದ. ಪಕ್ಕದಲ್ಲಿ ಚಾನಲ್ ನೀರು ಬರ್ತದೆ ನೋಡಿ. ಚಾನಲ್ ನೀರು ಹೆಂಗೆ ಹರಿತೈತೆ. ಇದು ಯಾವುದೋ ಲಿಫ್ಟಿಕೇಶನ್ ನೀರಿದು. ನೋಡಿ ಪಕ್ಕದಲ್ಲಿ ನೀರು ಹರಿತದೆ. ಲಿಫ್ಟಿಕೇಶನ್ ಇಂಥ ಬ್ಯಾಸ್ಗೆಲ್ಲ ನೀರು ಹರಿತೈತೆ ನೋಡಿ. ತೋಟ ಮಾಡ್ಕೊಂಡು ಮನೆ ಮಾಡ್ಕಿರೋರ್ಗಂತೂ ಸೂಪರ್ ಆಗಿದೆ ಜಾಗ. 2 ಎಕರೆ 34 ಕುಂಟೆ. 2 ಕಡೆ ರಸ್ತೆ ಹೆಂಗೆ ಬೇಕಾದ್ರೂ ಹೊಡಿಬೋದು ನೋಡಿ. ಈ ಕಡೆನೂ ರಸ್ತೆ ಬಂದೈತೆ. ಜನರಲ್ಲು ಇದು ಪಿತ್ರಾಜಿತ. ಓನರು ಹೊರಗಡೆ ಇದ್ದಾರೆ. ಡಾಕ್ಯುಮೆಂಟ್ ನಾವು ನೋಡಿಲ್ಲ, ಲೀಗಲ್ ಡಾಕ್ಯುಮೆಂಟ್ ಅಂತ ಹೇಳಿದ್ದಾರೆ. ನೀರು ನೋಡಿ ಇಂಥ ಬೇಸ್ಕಲ್ ಹರಿತೈತೆ ಲ್ಯಾಂಡ್ ಹತ್ರ. 2 ಎಕರೆ 34 ಕುಂಟೆ. 2 ಕಡೆ ರಸ್ತೆ. ಹೆಚ್ಚು ಕಮ್ಮಿ ರೋಡ್ಗೆ ಒಂದು 300-400 ಅಡಿ ಬರ್ತದ. ಇಬ್ಬರು ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. 3 ಜನ ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. 20 ಕುಂಟೆ 30 ಕುಂಟೆ ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಡಿವೈಡ್ ಮಾಡ್ಕೋಬೋದು. ಇವರು ಕುಂಟೆ 1,65,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಒಂದು 5,000-10,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ ನೋಡಿ. ಇಂಥ ಬೇಸ್ಗೆಲ್ಲ ನೀರು ಹೆಂಗೆ ಹರಿತೈತೆ. ಬೆಂಗಳೂರಿಂದ ಕರೆಕ್ಟಾಗಿ 117 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 17 ಕಿಲೋಮೀಟ್ರು. ದೊಡ್ಡ ಬಸ್ಸು ರೋಡಿಂದ ಒಳಗಡೆ ಒಂದು 1/4 ಕಿಲೋಮೀಟ್ರ್ ಆಗುತ್ತಾ. ಇದೇ ಜಾಗ.